ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮಂಗಳಮುಖಿಯರ ವಿರುದ್ಧವಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಪೊಲೀಸರು. ಅಸಭ್ಯವಾಗಿ ವರ್ತಿಸಬೇಡಿ ಅಂತ ಹೇಳಿ ಪೊಲೀಸರು ಮಂಗಳಮುಖಿಯರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಮಂಗಳಮುಖಿಯರ ಹಾವಳಿಯ ಬಗ್ಗೆ ಜೀ ಕನ್ನಡ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಸದ್ಯ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಬೆಂಗಳೂರಿನ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಮಂಗಳಮುಖಿಯರು ಹಣ ವಸೂಲಿಯನ್ನ ಮಾಡ್ತಾ ಇದ್ರು. ಮಂಗಳಮುಖಿಯರನ್ನ ಈಗ ಸ್ಥಳದಿಂದ ಪೊಲೀಸರು ಕಳುಹಿಸಿದ್ದಾರೆ ಅನ್ನೋದಾಗಿ ಮಾಹಿತಿ ಸಿಗ್ತಾ ಇದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಹಾವಳಿ ಇಟ್ಟಿದ್ದಂತಹ ಮಂಗಳಮುಖಿಯರ ವಿರುದ್ಧವಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಪೊಲೀಸರು. ಇವತ್ತು ಸಹ ಅದೇ ರೀತಿ ಹಾವಳಿಯನ್ನ ಇಡ್ತಾ ಇದ್ರು ಮಂಗಳಮುಖಿಯರನ್ನ ರಸ್ತೆಯಿಂದ ಸದ್ಯ ಪೊಲೀಸರು ಕಳುಹಿಸಿದ್ದಾರೆ. ಈ ರೀತಿಯಲ್ಲಿ ವರ್ತಿಸಬೇಡಿ ಅಂತ ಹೇಳಿ ಬುದ್ಧಿಯನ್ನ ಹೇಳಿ ಕಳುಹಿಸಿದ್ದಾರೆ ಪೊಲೀಸರು. ಮಂಗಳಮುಖಿಯರ ಹಾವಳಿಯ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಭಿಕ್ಷಾಟನೆಯ ನೆಪದಲ್ಲಿ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಮಂಗಳಮುಖಿಯರು. ಒಂದು ವೇಳೆ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ರು, ನಿಂದನೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಹಾಗಾಗಿ ಸಾರ್ವಜನಿಕರಿಗೆ ಇದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಮಂಗಳಮುಖಿಯರಿಂದ ಈ ರೀತಿಯಾಗಿ ಸಮಸ್ಯೆಗಳು ಎದುರಾಗ್ತಾ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ವಿಸ್ತರಿಸಿತ್ತು, ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಒಂದು ಬೆನ್ನಲ್ಲೇ ಸದ್ಯ ಈಗ ಪೊಲೀಸರು ಎಚ್ಚೆತ್ತುಕೊಂಡು ಮಂಗಳಮುಖಿಯರಿಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಮಂಗಳಮುಖಿಯರನ್ನ ಸ್ಥಳದಿಂದ ಪೊಲೀಸರು ಕಳುಹಿಸಿದ್ದಾರೆ. ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ದುಡ್ಡಿಗೆ ಯಾವ ರೀತಿಯಾಗಿ ಮಂಗಳಮುಖಿಯರು ಡಿಮ್ಯಾಂಡ್ ಇಡ್ತಾರೆ ಅಂತ ಹೇಳಿ. ಒಂದು ವೇಳೆ ಅವರು ಹಣವನ್ನ ಕೊಡೋದಿಲ್ಲ, ಹಣ ಕೊಡೋದಕ್ಕೆ ನಿರಾಕರಿಸಿದ್ರು ಅಂತ ಹೇಳಿದ್ರೆ ತಮ್ಮದೇ ಸ್ಟೈಲ್ನಲ್ಲಿ ನಿಂದನೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಇನ್ನು ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಏನು ಬೆಳಗ್ಗೆಯಿಂದ ಜೀ ಕನ್ನಡ ನ್ಯೂಸ್ ಈ ಒಂದು ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಡ್ತಾರೆ. ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮಂಗಳಮುಖಿಯರ ಹಾವಳಿಯ ಬಗ್ಗೆ ಜೀ ಕನ್ನಡ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು. ಆ ಬೆನ್ನಲ್ಲೇ ಸದ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವ ರೀತಿಯಾದಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ? ಒಂದ್ ವೇಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಏನ್ ಕ್ರಮ ಕೈಗೊಳ್ತಾರೆ? ದಿವ್ಯಾ, ಬೆಂಗಳೂರಿನ ಚಿಕ್ಕಪೇಟೆ ಏನಿದೆ, ಚಿಕ್ಕಪೇಟೆಯಲ್ಲಿ ಬರುವಂತಹ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಯಾವತ್ತೂ ಕೂಡ ಜನಸಂದಣಿ ಹೆಚ್ಚಾಗೇ ಇರುತ್ತೆ. ಮಾರ್ಕೆಟ್ ಏರಿಯಾ, ಇದನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಕೆಲ ಮಂಗಳಮುಖಿಯರ ಗುಂಪೇನಿದೆ ನಿರಂತರವಾಗಿ ಇಲ್ಲಿ ಬಂದು ಹಾವಳಿ ಇಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಏನು ಹೋಗೋರು ಬರೋರ್ನೆಲ್ಲ ಅಡ್ಡ ಹಾಕಿ ಹಣ ಕೇಳುವಂಥದ್ದು, ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು, ಹಣ ಕೊಡದಿದ್ದಂತಹ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು. ಅದೇ ರೀತಿಯಾಗಿ ಏನಾದ್ರೂ ಕೂಡ ಆ ಹಣ ಏನಾದ್ರು ಕೊಡೋಕೆ ಹೋದಂತ ಸಂದರ್ಭದಲ್ಲಿ, ಎಕ್ಸಾಂಪಲ್ ಒಂದು 50 ರೂಪಾಯಿ ಕೊಟ್ರೆ 100 ರೂಪಾಯಿ ಡಿಮ್ಯಾಂಡ್ ಮಾಡುವಂಥದ್ದು ಮತ್ತು ಹಣ ಕೊಡದಂತ ಸಂದರ್ಭದಲ್ಲಿ ಪರ್ಸ್ಗಳನ್ನು ಕೂಡ ಕಸಿದುಕೊಳ್ಳುವಂಥದ್ದು ಮತ್ತು ಅವಾಚ್ಯವಾಗಿ ಬೈಯುವಂಥದ್ದು, ಇವೆಲ್ಲವನ್ನು ಕೂಡ ಖಂಡಿಸಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ವಿವಸ್ತ್ರಗೊಂಡ, ಅಂದ್ರೆ ಬಟ್ಟೆಯನ್ನ ಬಿಚ್ಚಿ ಕೈ ತಟ್ಟಿ ಅಸಭ್ಯ ಪದಗಳನ್ನ ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇವೆಲ್ಲದಕ್ಕೂ ಕೂಡ ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕುವಂತಹ ಕೆಲಸವನ್ನ ಜೀ ಕನ್ನಡ ನ್ಯೂಸ್ ಮಾಡಿದೆ. ಯಾಕಂತಂದ್ರೆ ಬೆಳಗ್ಗೆ ಒಂದು ಸುದ್ದಿಯನ್ನ ಜೀ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿರುತ್ತೆ. ಮಂಗಳಮುಖಿ ಒಬ್ಳು ಬಟ್ಟೆಯನ್ನ ಬಿಚ್ಚಿಕೊಂಡು ಹೋಗೋಬರೋರಿಗೆಲ್ಲ ಅಸಭ್ಯವಾಗಿ ಸನ್ನೆ ಮಾಡುವಂಥದ್ದು, ವರ್ತನೆ ಮಾಡುವಂಥದ್ದು, ಕೈ ತಟ್ಟುವಂಥದ್ದು, ಬೈಯುವಂತಹ ದೃಶ್ಯಾವಳಿಗಳು ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದ್ವು. ಸದ್ಯ ಈ ಸುದ್ದಿಯನ್ನ ಬಿತ್ತರಿಸಿ ಪೊಲೀಸರ ಕಣ್ತರಿಸುವಂತಹ ಕೆಲಸವನ್ನ ಜೀ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಏನು ಬೆಳಗ್ಗೆಯಿಂದ ಏನ್ ಸುದ್ದಿ ಏನ್ ಬಿತ್ತರ ಆಗಿತ್ತಲ್ಲ, ಅದಾದ್ಮೇಲೆ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿರುವಂತಹ ಮಂಗಳಮುಖಿಯರ ಗ್ಯಾಂಗ್ ಏನಿದೆ, ಇವತ್ತು ಕೂಡ ಅದು ಎಂಟ್ರಿ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಅವರಿಗೆ ಬುದ್ಧಿವಾದವನ್ನು ಕೂಡ ಹೇಳಿದ್ದಾರೆ. ನೋಡಿ, ನೀವು ಇದೇ ರೀತಿಯಾಗಿ ಏನಾದ್ರು ವರ್ತನೆ ಮಾಡಿದ್ರೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಯಾರು ಕೊಟ್ರೆ ಕ್ರಮ ಆಗುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ಅವರನ್ನ ಎಚ್ಚರಿಕೆ ಕೊಟ್ಟು ಕಳುಹಿಸುವಂತಹ ಕೆಲಸ ಆಗಿರುವಂತದ್ದು. ಯಾಕಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಹಾವಳಿಯನ್ನ ಇವರು ಇಡ್ತಾ ಇದ್ರು. ಆದ್ರೆ ಜನ ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡ್ರು.
ತದನಂತರ ಸ್ಥಳೀಯರೊಬ್ರು ನಿನ್ನೆ ಮಧ್ಯಾಹ್ನ ಇವರ ಹಾವಳಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಮಹಿಳೆಯೊಬ್ರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತಹ ಇವರು ಹಣ ಕೊಡದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಟ್ಟೆ ಬಿಚ್ಚಿಕೊಂಡು ಅಸಭ್ಯ ಪದಗಳನ್ನ, ಅಶ್ಲೀಲ ಪದಗಳನ್ನ ಬಳಸಿದ್ರಂತೆ. ಹೀಗಾಗಿ ಸ್ಥಳೀಯರೊಬ್ಬರ ಮೊಬೈಲ್ ನಲ್ಲಿ ಕೂಡ ಇದು ಸೆರೆಯಾಗಿತ್ತು. ಅದಾದ್ಮೇಲೆ ಯಾವಾಗ ಜೀ ಕನ್ನಡ ನ್ಯೂಸ್ ಇವತ್ತು ಬೆಳಗ್ಗೆ ಸುದ್ದಿಯನ್ನ ಬಿತ್ತರಿಸಿತು, ಪೊಲೀಸರು ಕೂಡ ಇವತ್ತು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಮಂಗಳಮುಖಿಯರನ್ನ ಕಳಿಸುವಂತ ಕೆಲಸ ಆಗಿದೆ. ಮುಂದೆ ಏನಾದ್ರೂ ಕೂಡ ಮತ್ತೆ ಇವರು ಬಂದು ಇದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ಸುಮೋಟೋ ಕೇಸನ್ನು ಕೂಡ ಇವರ ವಿರುದ್ಧವಾಗಿ ದಾಖಲಿಸುವಂತಹ ಕೆಲಸವನ್ನ ಈ ಕೇರ್ ಮಾರ್ಕೆಟ್ ಪೊಲೀಸರು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಏನು ಬಿಗ್ ಇಂಪ್ಯಾಕ್ಟ್ ಏನಿದೆ, ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲದಂತೆ ಓಡಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಏನಾದ್ರೂ ಯಾರು ಕೂಡ ಮಂಗಳಮುಖಿಯರಿಗೆ ಹೆದರಿ ಯಾರಾದ್ರೂ ಬರದೇ ಹೋದ್ರೆ ಪೊಲೀಸರೇ ಸ್ವತಃ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಡೋದಲ್ಲ